ವರನಟ ಡಾಕ್ಟರ್ ರಾಜ್ಕುಮಾರ್ ಕರುನಾಡು ಕಂಡಿರುವಂತಹ ಮೇರು ನಟ, ಕನ್ನಡದ ಹೆಮ್ಮೆಯ ನಟ. ಡಾಕ್ಟರ್ ರಾಜ್ ಅನ್ನುವಂಥ ಹೆಸರು ಪ್ರತಿಯೊಬ್ಬ ಕನ್ನಡಿಗರ ಅಭಿಮಾನದ ಪ್ರತೀಕ. ನಿನ್ನೆ 97ನೇ ವರ್ಷದ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಸಂಭ್ರಮದಿಂದ ಆಚರಿಸಿದರು. ಇಂಥ ಸಮಯದಲ್ಲಿ ನಟ ಚೇತನ್ ಅವರು ಹಾಕಿರುವಂತಹ ಒಂದು ಪೋಸ್ಟ್ ಅಣ್ಣ ಅವರ ಅಭಿಮಾನಿಗಳನ್ನು ಕೆರಳಿ ಕೆಂಡವಾಗಿಸಿಬಿಟ್ಟಿತ್ತು. ನಾವು ರಾಜ್ಕುಮಾರ್ ಅವರನ್ನ ಒಬ್ಬ ಮಹಾನ್ ಕಲಾವಿದರಾಗಿ ಗೌರವಿಸುತ್ತೇವೆ. ಆದರೆ ಬೆಂಗಳೂರು ನಗರ ಮಧ್ಯದಲ್ಲಿ 2006ರಲ್ಲಿ ಒಬ್ಬ ನಟನ ಸಮಾಧಿ ಕಾಂಪ್ಲೆಕ್ಸ್ಗಾಗಿ 2.5 ಎಕರೆ ಭೂಮಿಯನ್ನು ನೀಡುವುದು ತಿಳುವಳಿಕೆಯ ನಿರ್ಧಾರವಾಗಿತ್ತೇ ಎಂಬುದನ್ನು ಪ್ರಶ್ನಿಸಬೇಕಾಗಿದೆ. 21ನೇ ಶತಮಾನದ ಭಾರತದಲ್ಲಿ ಪ್ರಮುಖ ಹೋರಾಟವೇ ಭೂಮಿ. ಸರ್ಕಾರವು ಅದನ್ನು ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಹಾಗೂ ಸಾರ್ವಜನಿಕ ಉಪಯೋಗಕ್ಕೆ ತಕ್ಕಂತೆ ಹಂಚಬೇಕು, ಮತಗಳ ಲಾಭದ ಅವಕಾಶವಾದಿ ಉದ್ದೇಶದಿಂದ ಅಲ್ಲ. ಹೀಗಂತ ನಟ ಚೇತನ್ ಅಹಿಂಸಾ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದು ಸಮಸ್ತ ಡಾಕ್ಟರ್ ರಾಜ್ ಅಭಿಮಾನಿಗಳು ಸಿಡಿದಿದ್ರು. ರಾಜ್ಕುಮಾರ್ ಅಭಿಮಾನಿಗಳ ಸಂಘಗಳು ಕೂಡ ಕೆರಳಿ ಕೆಂಡವಾಗಿತ್ತು. ಬೆಂಗಳೂರಿನ ರಾಜ್ಕುಮಾರ್ ಸೇನೆಯಿಂದ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಯಿತು. ಚೇತನ್ ವರ್ತನೆಯಿಂದ ರಾಜ್ ಅಭಿಮಾನಿಗಳಿಗೆ ಅವಮಾನವಾಗಿದ್ದು ಚೇತನ್ ಅವರನ್ನ ಗಡೀಪಾರು ಮಾಡಬೇಕು ಅಂತ ಪ್ರತಿಭಟನೆಗೂ ಕೂಡ ಮುಂದಾದರು. ಕಲಾವಿದರು ಕೂಡ ಅಸಮಾಧಾನವನ್ನ ಹೊರಹಾಕಿದರು. ಆತ ಸಾಮಾಜಿಕ ಜಾಲತಾಣದಲ್ಲೇ ಬರ್ಕೊಂಡಿರೋದ್ರಿಂದ ಸಾಮಾಜಿಕ ಜಾಲತಾಣದಲ್ಲೇ ಬೇಷರತ್ತಾಗಿ ಕ್ಷಮೆ ಕೇಳಬೇಕು. ಇಲ್ಲ ಅಂದರೆ ಆತನ ವಿರುದ್ಧ ಆತ ಎಲ್ಲಿ ಸಿಗ್ತಾನೋ ಅಲ್ಲೇ ನಾವು ಅವನಿಗೆ ಮತಕ್ಕೆ ಮಸಿಬಳಿ ಅಂತ ಕೆಲಸ ಮಾಡೇ ಮಾಡ್ತೀವಿ ಅಣ್ಣವರಾಗಿ. ನಮ್ಮ ನಾಡು ಕರುನಾಡಿನಲ್ಲಿ ರಾಜ್ಕುಮಾರ್ಗೆ ಎಲ್ಲಿ ಬೇಕಾದರೂ ಎಷ್ಟು ಬೇಕಾದ್ರೂ ಜಾಗ ಕೊಡ್ಬೋದು. ಯಾಕೆಂದ್ರೆ ಅವರು ನಮ್ಮನ್ನ ಉಳಿಸಿದ್ದಾರೆ, ಭಾಷೆನ ಉಳಿಸಿದ್ದಾರೆ, ಗಡಿನ ಉಳಿಸಿದ್ದಾರೆ, ಸಂಸ್ಕೃತಿನ ಉಳಿಸಿದ್ದಾರೆ. ಇಂತಹ ವ್ಯಕ್ತಿಗೆ ಹಿರಿಮೆಯಾದಂಥ ನಮ್ಮ ರಾಜ್ಕುಮಾರ್ ಅವ್ರಿಗೆ 2.5 ಅಲ್ಲ ರೀ, 1000 ಎಕರೆ ಕೊಡ್ರಿ, ಯಾರು ಕೇಳಬಾರ್ದು. ಪ್ರಚಾರ ಬೇಕು, ಅದರಿಂದ ಜೀವನ ಮಾಡಬೇಕು. ಅವನಿಗೇನು ಉದ್ಯೋಗ ಇದೆ? ಒಂದು ಸಿನಿಮಾ ರಂಗದಲ್ಲಿಲ್ಲ, ಅದನ್ನು ನಂಬ್ಕೊಂಡು ಬಂದ. ಯಾವುದೋ 1-2 ಪಿಕ್ಚರ್ ಮಾಡ್ದ, ಆಯಿತು, ಮುಗೀತು, ಹೋಯ್ತು. ಈಗ ಸಮಾಜ ಸೇವೆ ಅಂತ ಹೋಗ್ತಾ ಇದ್ದಾನೆ, ಸೋಷಿಯಲ್ ವರ್ಕ್ ಮಾಡ್ತಾನೆ ಅಂತೀವಿ. ಏನು ಸೋಷಿಯಲ್ ವರ್ಕ್ ಮಾಡ್ತಾನೆ? ಇವನದು ಕೊಡುಗೆ ಏನ್ರಿ ಈ ನಾಡಿಗೆ? ಯಾರಿವನು ಚೇತನ್? ಎಲ್ಲಿಂದ ಬಂದ ಇವನು? ಯಾವುದೋ ಹೃದಯದಲ್ಲಿ ಹುಟ್ಟಿ ಅಲ್ಲಿ ಬದುಕಿ ಅಲ್ಲಿ ಜೀವನ ಮಾಡಿಕೊಂಡು ಇಲ್ಲಿ ಬಂದು ಜೀವನ ಸಾಗೋಕ್ಕೆ ಬಂದವನು ಇವತ್ತು ರಾಜ್ಕುಮಾರ್ ಬಗ್ಗೆ ಮಾತಾಡ್ತಾನೆ. ಇಷ್ಟಾದರೂ ಚೇತನ್ ಮಾತ್ರ ಜಗ್ಲಿಲ್ಲ. ನಾನು ಹೇಳಿದ್ರೆ ತಪ್ಪೇನಿದೆ, ರಾಜ್ಕುಮಾರ್ ಬಗ್ಗೆ ನನಗೂ ಅಭಿಮಾನ ಇದೆ, ಆದರೆ ಒಬ್ಬರಿಗೆ ಕೊಟ್ಟರೆ ಎಲ್ಲರೂ ಕೇಳ್ತಾ ಹೋಗ್ತಾರೆ, ಆಗ ಏನು ಮಾಡ್ತೀರಾ ಅನ್ನುವಂತಹ ಪ್ರಶ್ನೆ ಅಂತ ಸಮರ್ಥಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮೊದಲಿಗೆ ಮಾಡಿದರು. ಅಭಿನಯದ ಬಗ್ಗೆ ಭಾಳ ಅಭಿಮಾನ ಇದೆ, ಭಾಳ ಗೌರವ ಇದೆ, ಭಾಳ ಇಷ್ಟಪಟ್ಟಿದ್ದು ಅವ್ರ ಕೊಡುಗೆ, ಅವರ ಸಾಧನೆ, ಕಲೆಯ ಪ್ರಪಂಚಕ್ಕೆ. ಆದರೆ ಅವರು ತೀರ್ಕೊಂಡಾದಮೇಲೆ ಸರ್ಕಾರ ಮಾಡಿರೋ ಯೋಜನೆಗಳು, ಸರ್ಕಾರ ಇದನ್ನು ಅವರ ಸಾವನ್ನು ಹೇಗೆ ಲಾಭ ಪಡಿಬೋದು ಅನ್ನೋ ರೀತಿಯಲ್ಲಿ ಮಾಡಿರೋದ್ರಿಂದ ಅದರಿಂದ ಏನೇನು ಪರಿಣಾಮಗಳಾಗತ್ತೆ ಅಂತ ಒಂದು ಜಾಗೃತಿ ಮೂಡಿಸೋದು ನಮ್ಮ ಉದ್ದೇಶ. ನಮಗೇನಾಗತ್ತೆ, ಒಬ್ಬರು ಕೊಟ್ಟಿದ್ದ ತಕ್ಷಣ ಅದರ ಮೇಲೆ ಎಫೆಕ್ಟ್ ಬೀಳುತ್ತೆ, ಪರಿಣಾಮಗಳಾಗತ್ತೆ, ನೆಗೆಟಿವ್ ಸಮಸ್ಯೆಗಳು ಜಾಸ್ತಿ ಬರುತ್ತೆ. ವಿಷ್ಣುವರ್ಧನ್ ಅವ್ರು ನಮಗೂ ಬೇಕು ಅಭಿಮಾನಿ ಸಂಘ ಅಂತ ಶುರು ಮಾಡ್ಕೊಳ್ತಾರೆ, ಅವ್ರದ್ದು ಒಂದು ಜಸ್ಟಿಫೈಡ್, ಇವರು ಕೊಟ್ಟಮೇಲೆ ಅವ್ರಿಗೂ ಬೇಕು ಅಂತ ಬರ್ತಾರೆ. ಅಂಬರೀಷ್ ಅವ್ರದ್ದು ಬೇಕು ಅಂತ ಬರ್ತಾರೆ. ಸೊ ನಮಗೆ ಅಲ್ಲೂ ಕೂಡ 1.25 ಎಕರೆ ಅಲ್ಲಿ ಪಕ್ಕದಲ್ಲೇ ಸಿಟಿ ಸೆಂಟರ್ನಲ್ಲಿ. ಸೊ ಇವಾಗ ಚರ್ಚೆ ಆಗಬೇಕು, ಇದು ಎಷ್ಟು ಮಟ್ಟಿಗೆ ಈ ತೀರ್ಮಾನ, ಯಾರು ನಮ್ಗೆ ರಾಮರಾಜ್ಯ ಕಟ್ತೀನಿ ಅಂತ ಹೇಳ್ತಾರಲ್ಲ, ಅವರ ತೀರ್ಮಾನಗಳಿಂದ ಎಷ್ಟು ಮಟ್ಟಿಗೆ ಕರ್ನಾಟಕಕ್ಕೆ ಒಳ್ಳೆಯದಾಗಿದೆ. ಈ ರೀತಿ ಸ್ಮಾರಕ ಮಾಡಿದ್ರೂ ಕೂಡ ಎಲ್ಲಿ ಮಾಡ್ತೀರಾ? ಕುವೆಂಪು ಅವ್ರದ್ದು ಕುಪ್ಪಳ್ಳಿನಲ್ಲಿ ಮಾಡಿ ಅಲ್ಲಿ ಗುರುತಿಸಿದ್ದಾರೆ, ಇದು ಕೂಡ ಗಾಜನೂರಿನಲ್ಲಿ ಮಾಡಿ, ಇದು ಕೂಡ ಅವರು ಒಂದು ರೀತಿ ಹುಟ್ಟು ಬೆಳೆದಿರೋ ಮನೆ ಹತ್ತಿರ ಮಾಡಿದರೆ ಅದು ಒಂದು ಗೌರವ ಸಲ್ಲಿಸ್ತಾ ಇತ್ತು. ನೀವು ಬೆಂಗಳೂರು ಸಿಟಿ ಸೆಂಟರ್ನಲ್ಲೇ ಮಾಡ್ತೀರಾ ಅಂದಾಗೆ ಅದು ಒಂದು ರೀತಿ ಎಷ್ಟು ಮಟ್ಟಿಗೆ ಅದು ಕರೆಕ್ಟಾಗಿರೋ ನಿರ್ಧಾರ ಅಂತ ಪ್ರಶ್ನೆ ಬರುತ್ತೆ. ಬೇರೆ ಬೇರೆ ಸಮಸ್ಯೆಗಳಿಗೆ ಕಾರಣ ಆಗತ್ತೆ ಅಂತ ಹೇಳಿದ್ರೆ ಸುಳ್ಳು. ಅಂದರೆ ವಾದಕ್ಕೆ ವಾದ ಅನ್ನುವಂಥದ್ದು ಒಂದು ರೀತಿಯ ವಿತಂಡವಾದ ಆಗಿರುತ್ತೆ. ಚೇತನ್ ಅವರ ವಾದ ಅದೇ ಸ್ವರೂಪದ ವಿತಂಡದಿಂದ ಕೂಡಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನೀವು ಗಾಜನೂರಲ್ಲಿ ಅದರ ಮಾತ್ರ ಮಾಡಿ ಇಲ್ಲಿ ಬೆಂಗಳೂರಿನಲ್ಲಿ ಯಾಕೆ ಅಂತ ಹೇಳುವಂಥ ಪ್ರಶ್ನಿಸಿದ್ರು. ನಾಳೆ ದಿವಸ ಮಹಾತ್ಮ ಗಾಂಧಿ ಬಗ್ಗೆಯೂ ಕೂಡ ಇದೇ ರೀತಿ ಕೇಳ್ತಾರೆ. ನೀವು ಯಾಕೆ ದೆಹಲಿಯಲ್ಲಿ ಮಾಡಿದ್ದೀರಿ, ನೀವು ಯಾಕೆ ಕೇವಲ ಪೋರ್ಬಂದರ್ನಲ್ಲಿ ಮಾತ್ರ ಸೀಮಿತವಾಗಬೇಕಾಗಿತ್ತಲ್ವಾ ಅಂತ ಕೇಳುವಂತಹ ಮಂದಿ. ಈ ರೀತಿಯಾಗಿ ವಿತಂಡವಾದವನ್ನು ಒಬ್ಬ ನಟನಾಗಿದ್ದುಕೊಂಡು ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಕಾರಣಕ್ಕಾಗಿಯೇ ಡಾಕ್ಟರ್ ರಾಜ್, ಯಾಕಂದರೆ ಇವರು ಓದಿ ತಿಳ್ಕೊಂಡಿರುವಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಇವರು ಓದಿ ತಿಳ್ಕೊಂಡಿರಲ್ಲ ಅಂತೇಳಿ ಅಲ್ಲ, ತಿಳ್ಕೊಂಡಿರ್ತಾರೆ. ಖಂಡಿತವಾಗ್ಲೂ ಕೂಡ ನಟ ಚೇತನ್ ಅವರು ತಿಳ್ಕೊಂಡಿರ್ತಾರೆ, ಆದರೆ ಓದಿ ತಿಳ್ಕೊಂಡಿರ್ತಾರೆ. ಆದರೆ ಅವ್ರಿಗೆ ವಾಸ್ತವವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಕೊಡುಗೆಗಳ ಬಗ್ಗೆ, ಈ ನಾಡಿನಲ್ಲಿ ನಡೆಸಿರುವಂಥ ಹೋರಾಟಗಳ ಬಗ್ಗೆ, ಕನ್ನಡದ ಪರವಾಗಿ ಅವರು ನಿಂತಿರೋದ್ರ ಬಗ್ಗೆ, ಕಾವೇರಿ ಪರವಾಗಿ ಅವರು ಎತ್ತಿದ ಧ್ವನಿಯ ಬಗ್ಗೆ,
ಅಥವಾ ಗೋಕಾಕ್ ಚಳುವಳಿಯ ಬಗ್ಗೆ ಇದರ ಬಗ್ಗೆ ಕಿಂಚಿತ್ತಾದರೂ ಅನುಭವ ಇದ್ದಿರ್ತಿದ್ರೆ ಬಹುಶಃ ಈ ರೀತಿಯಿಂದ ಮಾತುಗಳನ್ನು ಹೇಳ್ತಿರಲಿಲ್ಲ. ಇರಲಿ, ಯಾವಾಗ ತನ್ನ ಮೊಂಡುವಾದವನ್ನು ಮುಂದುವರಿಸಿದ್ರು ಆಗ ನಟ ಚೇತನ್ ಮನೆಗೆ ಅಣ್ಣಾವರ ಅಭಿಮಾನಿಗಳು ಜಮಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಾರಾ ಗೋವಿಂದು ನೇತೃತ್ವದಲ್ಲಿ ಮುತ್ತಿಗೆ ಹಾಕಿ ಚೇತನ್ ಕ್ಷಮೆಗೆ ಪಟ್ಟು ಹಿಡಿದ್ರು. ಆಮೇಲೆ ಚೇತನ್ ನಾನು ಹೇಳಿದ್ದು ಹಾಗಲ್ಲ ಹೀಗೆ ಅಂತ ಸಬೂಬು ಹೇಳ್ತಾ ಕ್ಷಮೆಯಾಚನೆಯನ್ನ ಮಾಡಿದ್ದಾರೆ. ಏನು ಗೌರವ ನಿನಗೇನು ಗೌರವ ಕೊಡ್ತಾರೆ? ಯಾರು ಅಂತ ನೀನು ಗೌರವ ಕೊಡ್ತಾರೆ? ಯಾರು ಅಂತ ನೀನು ಗೌರವ ಕೊಡ್ತಾರೆ? ನೀನ್ ಯಾರು ಕುಮಾರ? ಕ್ಷಮೆ ಕೇಳಲ್ಲ ಕ್ಷಮೆ ಕೇಳಲ್ಲ ಅಂತೀಯ? ಅಂತ ದೊಡ್ಡ ಮನುಷ್ಯನ ಬಗ್ಗೆ ಮಾತಾಡಿ ಅಂತ ದೊಡ್ಡ ಮನುಷ್ಯನ ನಾನು ಸಾರ್ವಜನಿಕವಾಗಿ ಕ್ಷಮೆ ಕೇಳೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ದ ಮುಟ್ಟಾಳ. ಈಗ ನಮ್ಮ ಮುಂದೆ ಯಾರಿಗಾದ್ರೂ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ. ನಾನು ಸಮಾಜ ಉದ್ಧಾರ ಮಾಡೋ ದೃಷ್ಟಿಯಲ್ಲಿ ಮಾತಾಡಿನ ಹೊರತು ನಾನು ರಾಜ್ಕುಮಾರ್ ಬಗ್ಗೆ ನಾನು ಮಾತಾಡಿಲ್ಲ. ಅವ್ರ ಬಗ್ಗೆ ಬಹಳ ಗೌರವ ಇದೆ, ಹೀಗೆಲ್ಲ ಮಾತಾಡಿದ್ದೇನೆ. ಅವ್ರು ಮಾಡಿದಂಥ ಹೋರಾಟದಲ್ಲಿ ಇವನು ಹುಟ್ಟೇ ಇರಲಿಲ್ಲ ಮುಟ್ಟಾಳ. ಇವನು ಹುಟ್ಟಿರಲಿಲ್ಲ. ಇವನು ಗೋಕಾಕ್ ಚಳುವಳಿಯಲ್ಲಿ ಎಲ್ಲಿದ್ದ? ಇವನ ಸಂಸ್ಕೃತಿ ಅಮೇರಿಕಾ. ಇವ್ರ ತಂದೆ ತಾಯಿ ಕಲ್ಸ್ಕೊಟ್ಟಿದ್ದಾರೆ ಸಂಸ್ಕೃತಿನ. ಇವನಿಗೆ ಸಂಸ್ಕೃತಿ ಕಲ್ಸ್ಕೊಟ್ಟಿದಾರ. ದೊಡ್ಡವರು ಚಿಕ್ಕವರು ಅನ್ನೋ ಸಂಸ್ಕೃತಿ ಕಟ್ಟಿಕೊಟ್ಟಿದ್ದಾರೆ. ನಾನು ಕೂಡ ಯಾರಿಗಾರು ಮನಸ್ಸಿಗೆ ಮತ್ತು ರಾಜ್ಕುಮಾರ್ ಅಭಿಮಾನಿಯವರ ಸಂಘದವರಿಗೆ ಮನಸ್ಸಿಗೆ ನೋವಾಗಿದ್ದರೆ ಅದು ನನ್ನ ಕಡೆಯಿಂದ ನಾನು ವಿಷಾದ ವ್ಯಕ್ತಪಡಿಸ್ತೀನಿ, ನಾನು ಕ್ಷಮೆನೂ ಕೇಳ್ತೀನಿ. ಮತ್ತು ಮುಖ್ಯವಾಗಿ ಯಾರ ಮನಸ್ಸು ನೋವು ಮಾಡೋ ನನ್ನ ಉದ್ದೇಶ ಅಲ್ಲ. ರಾಜ್ಕುಮಾರ್ ಅಭಿಮಾನಿಗಳು ನಾನು ಸಹ. ಆದರೆ ಮುಖ್ಯವಾಗಿ ನಮ್ಮ ಸಮಾಜದ ಜಾಗೃತಿ ಆಗಬೇಕು, ಒಂದು ಉತ್ತಮ ಪ್ರಜಾಪ್ರಭುತ್ವ ಕಟ್ಟಬೇಕು. ರಾಜ್ಕುಮಾರ್ ಅವರು ಕಂಡ ಕನಸಿನ ಚಿತ್ರರಂಗ ನಾವು ಕೂಡ ಕಟ್ಟಬೇಕು, ಅದು ನಮ್ಮ ಉದ್ದೇಶ. ಹೀಗೆ ಅಗತ್ಯವಿಲ್ಲದ ವಿಚಾರಕ್ಕೆ ತಲೆ ಹಾಕಿ, ಯಾಕಂದರೆ ರಾಜ್ಕುಮಾರ್ ಅವರ ಜನ್ಮದಿನದ ಸಂಭ್ರಮದಲ್ಲಿ ಅವರ ಅಭಿಮಾನಿಗಳು ಸಂಭ್ರಮವನ್ನು ಪಡ್ತಾ ಇದ್ದ ಸಂದರ್ಭದಲ್ಲಿ ಚೇತನ್ ಅಹಿಂಸ ಈ ರೀತಿಯಂತಹ ಮಾತುಗಳನ್ನು ಹೇಳೋದ್ರ ಮೂಲಕವಾಗಿ ತಾನೇನೋ ದೊಡ್ಡದಾಗಿ ಬಹಳ ವಿಚಾರವನ್ನು ಜನರ ಮುಂದೆ ಇಟ್ಟಿದ್ದೀನಿ ಅಂತೇಳಿ ತೋರಿಸ್ಕೊಳ್ಳುವ ಪ್ರಯತ್ನವನ್ನು ಮಾಡಿದ್ರು. ಕಡೆಗೆ ಕ್ಷಮೆಯನ್ನು ಯಾಚಿಸಿದ್ದಾರೆ.